ಖಾಲಿ ಆಯ್ತಾ ಗ್ಯಾರಂಟಿ ಸರ್ಕಾರದ ಖಜಾನೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಮಕ್ಕಳ ವಿಚಾರದಲ್ಲೂ ಕೂಡ ಜಿಬಿಎಗೆ ಬಂದಿದೆಯಾ ಬಡತನ? ಶಾಲಾ ಮಕ್ಕಳಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಯೂನಿಫಾರ್ಮ್ ಭಾಗ್ಯ. ಶೈಕ್ಷಣಿಕ ವರ್ಷ ಶುರುವಾಗಿ ಈಗಾಗಲೇ 5 months ಆಗ್ತಾ ಇದೆ, ಆದ್ರೂ ಕೂಡ ಯೂನಿಫಾರ್ಮ್ ಭಾಗ್ಯನೇ ಸಿಕ್ಕಿಲ್ವಂತೆ ಮಕ್ಕಳಿಗೆ. ಸೊ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆಯಾ ಪ್ರಶ್ನೆ ಮೂಡುತ್ತೆ. 5 months ಆಗಿದೆ, ಕಳೆದಿದೆ, ಇನ್ನೂ ಕೂಡ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಭಾಗ್ಯನೇ ಸಿಕ್ಕಿಲ್ಲ. ಮಕ್ಕಳ ವಿಚಾರದಲ್ಲೂ ಕೂಡ ಜಿಬಿಎಗೆ ಬಡತನ ಏನಾದರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗೆ ಆದ್ಯತೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ ವಿಚಾರಗಳಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಎಷ್ಟು ಸರಿ? 1ರಿಂದ 12ನೇ ತರಗತಿವರೆಗೂ ಕೂಡ ಜಿಬಿಎ ಶಾಲಾ ಕಾಲೇಜ್ ಇದೆ. ಜಿಬಿಎ ವ್ಯಾಪ್ತಿ ಶಾಲೆಗಳಲ್ಲಿ 24,000 ಮಕ್ಕಳು ವ್ಯಾಸಂಗ ಕೂಡ ಮಾಡ್ತಿದ್ದಾರೆ. ಈ ವರ್ಷ ಸಮವಸ್ತ್ರ 5 ತಿಂಗಳಾದರೂ ಕೂಡ ಯಾರಿಗೂ ಕೊಟ್ಟಿಲ್ಲ. ಯೂನಿಫಾರ್ಮ್ ಭಾಗ್ಯ ಮಕ್ಕಳಿಗೆ ಸಿಕ್ಕೇ ಇಲ್ಲ. 5 months ಕಳೀತಾ ಬಂದಿದೆ. ಸೊ ಮಕ್ಕಳ ವಿಚಾರದಲ್ಲೂ ಕೂಡ ಬಡತನ ಏನಾದರೂ ಎದುರಾಗಿದೆಯಾ? ಗ್ಯಾರಂಟಿಗೆ ಪ್ರಾಮುಖ್ಯತೆ ಕೊಟ್ಟು ಇನ್ನು ಉಳಿದ ವಿಚಾರಗಳಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಪ್ರಶ್ನೆ ಮೂಡುತ್ತೆ. ಪಾಲಿಕೆಗೆ ಒಳಪಡುವಂತಹ ಶಾಲಾ ಕಾಲೇಜುಗಳಿಗೆ ಸಮವಸ್ತ್ರವನ್ನ ಇನ್ನೂ ಕೂಡ ವಿತರಣೆ ಮಾಡಿಲ್ಲ. ಟೋಟಲ್ ಆಗಿ ಜಿಬಿಎ ವ್ಯಾಪ್ತಿ ಶಾಲೆಗಳು 24,000 ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ. 5 ತಿಂಗಳಾಗಿದೆ, ಯೂನಿಫಾರ್ಮ್ ಭಾಗ್ಯ ಇನ್ನೂ ಕೂಡ ಸಿಕ್ಕಿಲ್ಲ ಮಕ್ಕಳಿಗೆ.